ಹಲೋ ಎವ್ರಿವನ್, ಇನ್ನೊಂದು ಅಪ್ಡೇಟ್ ಇದೆ ಕೆ ಕಡೆಯಿಂದ. ಸೊ ಇವಾಗ ನಮಗೆ ಆಲ್ರೆಡಿ KCET ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ನೀವು ಅದನ್ನು ಚೆಕ್ ಮಾಡ್ಕೊಂಡಿರ್ಬೋದು. ಸೊ ಪ್ರತಿ ವರ್ಷ KCET ರಿಸಲ್ಟ್ನ ಬಿಡಬೇಕಾದ್ರೆ ಅಟ್ಲೀಸ್ಟ್ ಒಂದೇನಾದರೂ ಮುಂಚೆ ಅವರು ಇನ್ಫಾರ್ಮ್ ಮಾಡ್ತಿದ್ರು, ಈ ಒಂದು ಡೇಟ್ಗೆ ಮತ್ತು ಈ ಒಂದು ಟೈಮ್ಗೆ ರಿಸಲ್ಟ್ನ ಪಬ್ಲಿಷ್ ಮಾಡ್ತೀವಿ ಹಾಗಂತ. ಬಟ್ ಈ ವರ್ಷ ನಮಗೆ ಡೈರೆಕ್ಟಾಗಿ KCET ರಿಸಲ್ಟ್ನ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಸೊ ಇದರ ರೀಸನ್ ಏನಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಹಾಗೆಯೇ ಇವಾಗ ನಮಗೆ KCET ಎಕ್ಸಾಮ್ದು ಫೈನಲ್ ಕೀ ಆನ್ಸರ್ನ ಬೇಡಾಗಿದೆ. ಸೊ ಇಲ್ಲಿ ಕೂಡ ನೀವು KFCT ಬಂದು ಚೆಕ್ ಮಾಡ್ಕೋಬೋದು. ಸಬ್ಜೆಕ್ಟ್ ವೈಸ್ ನಿಮಗೆ KCET ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಬೇಕಿದ್ದರೆ ನೋಡ್ಕೋಬೋದು. ಹಾಗೆಯೇ ನಾನು ಇವಾಗ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾವ ಥರ ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡಿದಾರಂತ. ಅಂದರೆ ಯಾವ ಸಬ್ಜೆಕ್ಟ್ದು ಮತ್ತು ಯಾವ ಎಕ್ಸಾಮ್ದು ಮಾರ್ಕ್ಸ್ನ ಎಷ್ಟೆಷ್ಟು ಕನ್ಸಿಡರ್ ಮಾಡಿಕೊಂಡು ರ್ಯಾಂಕ್ ಪಬ್ಲಿಷ್ ಮಾಡ್ತಾರೆ ಹಂಗಂತ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ, ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಮತ್ತು ಹಾಗೆಯೇ ಇವಾಗ ನೀವು ಇನ್ನೂ ರಿಸಲ್ಟನ್ನು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಕೀ ಆನ್ಸರ್ ಕೂಡ ನಿಮಗೆ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಕೆಲವರು ಕೇಳ್ತಾ ಇದ್ರಿ, ನಮ್ಮದು KCET ರಿಸಲ್ಟಲ್ಲಿ ರ್ಯಾಂಕ್ ತುಂಬ ಜಾಸ್ತಿ ಬಂದಿದೆ ಹಾಗಂತ. ಸೊ ಕೆಲವೊಂದು ಸಲ ಇದೇ ಥರ ರ್ಯಾಂಕ್ ಬರುತ್ತೆ, ಬಟ್ ಕೆಲವೊಂದು ಸಲ ಮಿಸ್ಟೇಕ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಇದರಲ್ಲಿ ಮಿಸ್ಟೇಕ್ ಆಗಿದ್ದರೆ ಸೊ KEದವರು ಅದನ್ನು ಕರೆಕ್ಷನ್ ಮಾಡಿಕೊಂಡು ಆ ಥರ ಇನ್ನೊಮ್ಮೆ ನಮಗೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಬಟ್ ಏನೂ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ನಿಮಗೆ ಎಷ್ಟು ರಿಸಲ್ಟ್ ಬಂದಿದೆಯಲ್ಲ ಸೊ ಅದೇ ಫೈನಲ್ ಆಗಿರುತ್ತೆ. ಬಟ್ ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ಆ ಥರ ನಮಗೆ ಮತ್ತೊಮ್ಮೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ಇವಾಗ ಈ ಒಂದು ಅಪ್ಡೇಟ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತು ಅದರಲ್ಲಿ ಡಿಫ್ರೆಂಟ್ ಪ್ರೊಸೀಜರ್ ಇರುತ್ತೆ, ಮತ್ತು ಕೆಲವೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಅದೆಲ್ಲ ಅಪ್ಡೇಟ್ಸ್ನ ಮತ್ತು ಗೈಡೆನ್ಸ್ನ ನಾವು ನಿಮಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತೀವಿ. ಹಾಗಾಗಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಈ ವಿಡಿಯೋ ಅಷ್ಟೇ. ಮತ್ತು ಹಾಗೆಯೇ ನಿಮ್ಮದು KCET ರಿಸಲ್ಟ್ನ ಚೆಕ್ ಮಾಡಿದ ನಂತರ ಎಷ್ಟು ರ್ಯಾಂಕ್ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.